ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ನಾನು ಮಕ್ಕಳ ಕರ್ಕೊಂಡು ಒಂದು ಎಕ್ಸಿಬಿಷನ್ಗೆ ಹೋಗಿದ್ದೆ. ಆ್ಯಕ್ಚುಲಿ ಈ ಥರ ಎಕ್ಸಿಬಿಷನ್ಗೇನೋ ಹೋಗಿದ್ದೆ ಅಂತ ಅಂದಾಗ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಎಲ್ಲಿತ್ತು ಹೇಳಿ, ನಾವು ವಿಸಿಟ್ ಮಾಡ್ತೀವಿ ಅಂತಂದ್ಬಿಟ್ಟು. ಸಾರಿ, ನಾನು ಇದು ಹೋಗಿದ್ದು ಫ್ರೀಡಮ್ ಪಾರ್ಕಲ್ಲಿ ಲಾಸ್ಟ್ ಡೇ ಇದ್ದಾಗ. ಆ್ಯಕ್ಚುಲಿ ಗೊತ್ತಿತ್ತು ನನಗೆ, ಬಟ್ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಹೋಗಲಿಕ್ಕೆ. ಏನೋ ಹಾಕಿರಬೇಕು ಅಂತ ಅಂದ್ಕೊಂಡು ಸುಮ್ಮನಾದೆ. ಬಟ್ ನನ್ನ ಮಗ ಸ್ವಲ್ಪ ಫೋರ್ಸ್ ಮಾಡಿದೆ, ಹೋಗೋಣ ಬಾಮ ಅಂತ. ಹಂಗಾಗಿ ಹೋಗಿದ್ದೆ. ಅಲ್ಲಿ ಹೋಗಿ ನೋಡಿದ್ರೆ ಚೆನ್ನಾಗಿತ್ತು. ಈ ಥರ ಆಲ್ಮೋಸ್ಟ್ ಎಲ್ಲ ಹ್ಯಾಂಡ್ಮೇಡ್ ಐಟಮ್ಸೇ ಇಟ್ಟಿದ್ರು. ಸೆರಾಮಿಕ್ ಪಾಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಪ್ರೈಸ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವೆ. ಆಮೇಲೆ ಅನ್ನಿಸ್ತು, ನಾನು ಫಸ್ಟಿಗೆ ಹೋಗಿ ರೆಕಮೆಂಡ್ ಮಾಡದೇ ಇರೋದೇ ಒಳ್ಳೇದಾಯಿತು ಅಂತಂದ್ಬಿಟ್ಟು. ಚೆನ್ನಾಗಿತ್ತು. ಆದರೆ ಥಿಂಗ್ಸ್ ನಾವು ಓಕೆ ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ನಾವು ಬೈ ಮಾಡ್ತೀವಿ ಅನ್ನೋರಿಗೆ ಥಿಂಗ್ಸ್ ಚೆನ್ನಾಗಿತ್ತು. ಆಮೇಲೆ ಒಳ್ಳೊಳ್ಳೆ ಹ್ಯಾಂಡ್ ವರ್ಕ್ ಮಾಡಿರುವಂತಹ ಪರ್ಸು, ಆಮೇಲೆ ಬ್ಯಾಗ್ಗಳು ಅದೆಲ್ಲ ಕೂಡ ತುಂಬಾ ಬಂದಿತ್ತು. ಓಕೆ, ನಾನು ಆಮೇಲೆ ಅಂದ್ಕೊಂಡೆ ಓಕೆ ನಾನು ಫಸ್ಟಿಗೆ ವಿಸಿಟ್ ಮಾಡಬೇಕಿತ್ತು, ಹೇಳಲಿಕ್ಕಾಗ್ತಿತ್ತು ಅಂತಂದ್ಬಿಟ್ಟು. ಇಟ್ಸ್ ಓಕೆ, ಅಲ್ಲಿ ಆವಾಗವಾಗ ಬರ್ತಾನೆ ಇರುತ್ತೆ, ಆವಾಗ ಹೇಳ್ತೀನಿ. ಆ್ಯಂಡ್ ಸ್ವಲ್ಪ ಕಡಿಮೆ ಇದ್ದಿದ್ದು ಬಜೆಟಲ್ಲಿ ಅಂತಂದರೆ ಈ ರೀತಿ ಹೆಣ್ಮಕ್ಳಿಗೆ ಇಷ್ಟ ಆಗೋ ರೀತಿ ಇಯರಿಂಗ್ಸ್ ಆ ಥರದ್ದೆಲ್ಲ ಸ್ವಲ್ಪ ಓಕೆ, ಒಂದು 50-100 ಆ ಥರ ಇತ್ತು. ಸೊ ಅಲ್ಲಿ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ನನಗೊಂದು ಡೋರ್ ಮ್ಯಾಟ್ ಬೇಕಿತ್ತು, ಸೊ ಅದನ್ನೊಂದು ಬೈ ಮಾಡಿದೆ ಅಷ್ಟೇ. ಅದಾದಮೇಲೆ ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಮನೆಗೆ ಸ್ವಲ್ಪ ಗೆಸ್ಟ್ ಬರೋರಿದ್ದರು, ಸೊ ಹಂಗಾಗಿ ಅಡುಗೆ ಮಾಡಲಿಕ್ಕಿತ್ತು. ಅದು ಅವರು ಈವ್ನಿಂಗ್ ಬರ್ತೀವಿ ಅಂದರು ಅಂತಂದ್ಬಿಟ್ಟು ನಾನೀಗ ಮಧ್ಯಾಹ್ನಕ್ಕೆ ನಮಗೆ ಏನಾದರೂ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಏನಂದರೆ ಬೆಳ್ಳುಳ್ಳಿ ಕಬಾಬ್ ರೆಸಿಪಿನ ಟ್ರೈ ಮಾಡಿದೆ. ಟೇಸ್ಟ್ ವೈಸ್ ಚೆನ್ನಾಗಿ ಬಂದಿತ್ತು. ಬಟ್ ನಾನು ರೆಸಿಪಿ ಡೀಟೇಲಿಂಗಾಗಿ ರೆಕಾರ್ಡ್ ಮಾಡಿಲ್ಲ, ಟ್ರೈ ಮಾಡೋಣ ಅಂತ ಮಾಡಿದ್ದಲ್ಲ. ಹಾಗಾಗಿ ಈ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ರೀಲ್ಸಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಸೇಮ್ ಅದೇ ಥರ ನಾನು ಹಾಕಿ ಮಸಾಲೆ ಹಾಕಿ ಮಾಡಿದ್ದೆ. ಸೊ ಇಲ್ಲಿ ಕ್ವಿಕ್ಕಾಗಿ ನೀವು ನೋಡ್ತಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ರೆಸಿಪಿ ರೆಕಾರ್ಡ್ ಮಾಡಬೇಕಂತಲೇ ನಾನು ಮಾಡ್ಕೊಂಡಿದ್ದು. ಆಮೇಲೆ ಎಂಡಿಂಗಲ್ಲಿ ಅದೇನೇನೋ ಆಗೋಯ್ತು, ಹಾಗಾಗಿ ಅಷ್ಟು ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಓಕೆ, ಟ್ರೈ ಮಾಡಿ. ಇಲ್ಲಿ ನೋಡಿದ್ರಲ್ಲ ಹಂಗೆ ಹಸಿಮೆಣಸಿಕಾಯಿ, ಕರಿಬೇವು ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ನಾನೀಗ ಮಧ್ಯಾಹ್ನಕ್ಕೆ ಲೈಟಾಗಿ ರಸಮ್ ಮಾಡ್ಕೊಂಡಿದ್ದೀನಿ. ಅಂದರೆ ರಸಮ್ ಮಧ್ಯಾಹ್ನ ಮತ್ತು ರಾತ್ರಿ ಎರಡಕ್ಕೂ ಆಗುತ್ತೆ. ನಾನ್ ವೆಜ್ ತಿಂದಮೇಲೆ ರಸಮ್ ಕೊಡಿದ್ರೆ ಚೆನ್ನಾಗಿರುತ್ತಲ್ಲ, ಅದಕ್ಕೂ ಬೇಕಾಗುತ್ತೆ ಅಂತಂದ್ಬಿಟ್ಟು. ಹಾಗೆ ಗೆಸ್ಟಿಗೆ ಬರ್ತಾ ಇದ್ದಾರಲ್ಲ, ಸೊ ಮಧ್ಯಾಹ್ನ ಅಡುಗೆ ಮಾಡಿ ಸಂಜೆ ಬಡಿಸೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಂಗಾಗಿ ಕೆಲವೊಮ್ಮೆ ಹಂಗೆ ಆಗಿಬಿಟ್ಟಾಗ ಏನನ್ಸುತ್ತೆ, ಅವ್ರು ಬಂದಾಗ ನನಗೇನೋ ಒಂಥರ ಆಗಿಬಿಡುತ್ತೆ. ಒಂದೊಂದು ಸರಿ ಹಂಗೆ ಆಗಿತ್ತು. ಹಂಗಾಗ್ಬಿಟ್ಟು ಫ್ರೆಶ್ಶಾಗಿ ಮಾಡಬೇಕು ಅಂತ ನಾನು ತಿಳಿ ಸಾರೊಂದು ಈಗ ಮಾಡ್ಕೊಂಡಿದ್ದೀನಿ. ನಮಗೆ ನೆಂಚ್ಕೊಳ್ಳೋಕ್ಕಾಗಲಿ ಅಂತಂದ್ಬಿಟ್ಟು ಈ ಕಬಾಬ್ನ ಮಾಡ್ಕೋತಾ ಇರೋದು. ನೋಡಿ, ಕಬಾಬು ಏನಂದರೆ ಸ್ವಲ್ಪ ವೇರಿಯೇಷನ್ ಆಗಿದ್ದೇನೆಂದರೆ, ನಾನು ಏನದು ಪೇಸ್ಟ್ ಮಾಡಿಕೊಂಡೆ, ಅದನ್ನ ಸ್ವಲ್ಪ ತೆಳು ಆಗಿಬಿಡ್ತು. ನಾನು ಫಸ್ಟಿಗೆ ಇನ್ನೊಂಚೂರು ಕಾರ್ನ್ಫ್ಲೋರ್ ಹಾಕ್ಕೋಬೋದಿತ್ತು, ನಾನು ಅಲ್ಲಿ ಮಿಸ್ಟೇಕ್ ಮಾಡಿಕೊಂಡೆ. ಹಾಗಾಗಿ ಕೋಟಿಂಗ್ ಸ್ವಲ್ಪ ಜಾಸ್ತಿ ಬರಲಿಲ್ಲ. ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು ಮಟನಲ್ಲಿ ಈ ಥರ ಹಾಕಿರೋದು. ನಾನು ಏನಿದು ಅಂತ ನೋಡ್ತಾ ಇದ್ದೆ. ನಮ್ಮಲಿಕ್ಕಿದ ತಕ್ಷಣ ಹೇಳ್ದೆ ಕಿಡ್ನಿ ಅಂತ. ನನಗೆ ಗೊತ್ತಿಲ್ಲ ಏನು ಪಾರ್ಟ್ ಅಂತ. ಕಿಡ್ನಿನೇ ಇರಬೇಕಿಲ್ಲ ಅಲ್ಲ, ನಮ್ಮ ಮದುವೆ ಫುಲ್ ಕ್ರೇಜು ಕಿಡ್ನಿ ಅಂತ. ಹೆಂಗಿದೆ ನೋಡಿ, ತೋರಿಸು. ಇನ್ನು ಮೇಲೆ ಕೈ ಮೇಲೆ ಎರಡು. ಸೊ ಎರಡು ಕುರಿದು ಕಿಡ್ನಿ ಅಲ್ವಾ? ಕಿಡ್ನಿನೇ ಅದು ಕಿಡ್ನಿ ಶೇಪೇ ನೀಟಾಗಿದೆ. ಎರಡು ನೀಟಾಗಿ ಹಾಕಿದ್ರೆ ಕಟ್ ಮಾಡ್ಲಾ, ಹಂಗೆ ಬೇಯಿಸ್ಲಾ? ಬೇಡ, ಹಂಗೆ ಬೇಯಿಸ್ಲಾ? ತಿಂತೀರಾ ನೀನು? ಅದ ಒಂದೊಂದು ಕಿಡ್ನಿ ನೋಡಿ ಹೆಂಗಿದೆ ಕಿಡ್ನಿ. ಓ ಮೈ ಗಾಡ್, ಇದೆ ಫಸ್ಟ್ ಟೈಮ್ ನಾನು ಇಟ್ಕೊಂಡಿರೋದು ಈ ಥರ. ಸರ್ಕೊಳ್ಳೋ. ಇಲ್ಲಿ ಅಡುಗೆ ಮಾಡೋದಂತ ಯಾವುದು ಅದು? ಬೋನು ಮಟನಿದು ಇದು. ಹಾಗೆ ಈವ್ನಿಂಗ್ ಮಟನ್ ಪಲಾವ್ ಮಾಡಿ ಸ್ವಲ್ಪ ಮಟನ್ ಸಾರು ಜೊತೆಗೆ ಬಿರಿಯಾನಿ ಅಂತೀನಿ, ಓಕೆ, ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಚಿಕನ್ ಗ್ರೇವಿಗೆ ನೀರು ದೋಸೆ. ಸೊ ಇಷ್ಟನ್ನು ಪ್ಲ್ಯಾನ್ ಮಾಡಿದ್ನ. ಹಾಗಾಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮಾಡೋಣ ಅಂತ ಫಸ್ಟು ಮಟನ್ ಬೇಯಿಸ್ಲಿಕ್ಕೆ ಹಾಕೋಣ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀವಿ. ಶಿವಮೊಗ್ಗದಲ್ಲಿ ದುರ್ಗಿಗುಡಿಯಲ್ಲಿ ಯಾರ ಹತ್ರನೂ ಒಬ್ಬರ ಹತ್ರ ತರ್ತಾರೆ ನನ್ನ ಹಸ್ಬೆಂಡ್ ಮಟನು. ಅಲ್ಲಿ ಚೆನ್ನಾಗಿ ಕೊಡ್ತಾರೆ. ಆ್ಯಂಡ್ ಅವರೇ ಹೇಳಿ ಕೊಟ್ಬಿಡ್ತಾರೆ ಇಷ್ಟು ವಿಸಿಲ್ ಓಡಿಸ್ಬೇಕು ಅಂತಂದ್ಬಿಟ್ಟು. ಅಂದರೆ ಅದೆಷ್ಟು ಎಳೆದಿದೆಯಾ ಅಥವಾ ಬಲ್ತಿದೆಯಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಹಾಗಾಗಿ ಸೊ 3 ವಿಸಿಲ್ ಓಡಿಸೋಕ್ಕೆ ಹೇಳಿದರು. ನಾನು ಅದೇ ಥರ ಮಟನ್ನ ಬೇಯಕ್ಕೆ ಹಾಕಿಬಿಟ್ಟು
ಹಾಗೆಯೇ ಇವಾಗ ಸ್ವಲ್ಪ ಬೀಡ ಮಾಡ್ಕೊಂಡು ತಿನ್ನೋಣ ಅಂತ ನಾನು ಪ್ರತಿ ಸಾರಿ ಬೀಡ ಅಂತ ಹೇಳಿದಾಗೆಲ್ಲ ಏನಂದರೆ ಕೆಲವರು ಬೇರೆ ಥರ ತಿಳ್ಕೊಬೋದು. ಸೊ ಹೊರಗಡೆ ಅಂಗಡೀಲಿ ಬೀಡ ತಿನ್ನುವಾಗ ಬೇರೆ ಬೇರೆ ಐಟಮ್ಸ್ ಎಲ್ಲ ಹಾಕ್ತಾರೆ ಅದಕ್ಕೆ. ಬಟ್ ನಾವು ಮನೆಯಲ್ಲಿ ಸ್ವಲ್ಪ ಹೆಲ್ದಿಯರಾಗಿ ಮಾಡ್ಕೊಂಡು ತಿಂತೀವಿ ವೀಳ್ಯದೆಲೆ. ಅದಕ್ಕೆ ಟ್ಯೂಟಿ ಫ್ರೂಟಿ ಆಮೇಲೆ ಗುಲ್ಕುನ್ ಅಬ್ವಿಯಸ್ಲಿ ಹೆಲ್ತಿಗೆ ಒಳ್ಳೆಯದು, ಗೊತ್ತಿರುತ್ತೆ ನಿಮಗೆ. ಅದನ್ನೆಲ್ಲ ಹಾಕಿ ಬ್ಯಾಲೆನ್ಸ್ ಮಾಡಿ ತಿನ್ನೋದಷ್ಟೇ. ಮಕ್ಕಳಿಗೆ ಕೊಡುವಾಗ ಅಷ್ಟೇ ಅಡಿಕೆ ಹಾಕಲ್ಲ ನಾನು. ಅಡಿಕೆ ಹಾಕಿದ್ರೆ ನಾಲಿಗೆ ತೊದಲುತ್ತೆ ಅಂತೀವಲ್ಲ, ಹಾಗಾಗ್ಬಿಟ್ಟು. ಸೊ ಅದು ಒಂದು ತಿಂದ್ಕೊಂಡು ಈಗ ಮಟನ್ ಬೇಯಿಟ್ಟಿದ್ನಲ್ಲ, ಹಾಗೆಯೇ ಚಿಕನ್ ಫ್ರೈಗೆ ಮಸಾಲ ಎಲ್ಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಸೊ ಇದು ಸಕ್ಕ ಟೇಸ್ಟಿಯಾಗಿ ಆಗುತ್ತೆ. ನಾನು ಮೊನ್ನೆ ಕೂಡ ಒಂದು ಚಿಕನ್ ಸುಕ್ಕ ರೆಸಿಪಿ ಮಾಡಿದ್ದೆ, ಅದನ್ನು ನಾನು ರೆಸಿಪಿ ರೆಕಾರ್ಡ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದ್ರೆ ಹೇಳ್ತೀನಿ. ಆದರೆ ಈ ಚಿಕನ್ ಸುಕ್ಕ, ಚಿಕನ್ ಮತ್ತು ಚಿಕನ್ ಗೀ ರೋಸ್ಟ್, ಇದಕ್ಕೆಲ್ಲ ಆಲ್ಮೋಸ್ಟ್ ಸೇಮ್ ಮಸಾಲೆಗಳನ್ನೇ ಹಾಕೋದು. ಟೇಸ್ಟ್ ನಾವು ಮಾಡೋ ರೀತಿಯಲ್ಲಿ ಕೆಲವೊಂದು ಪದಾರ್ಥಗಳಿಂದ ಟೇಸ್ಟ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಈಗ ಇದೊಂದು ರೆಸಿಪಿ ರೆಕಾರ್ಡ್ ಮಾಡಿದ್ದೀನಿ ಕಂಪ್ಲೀಟಾಗಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಅಂತ. ತುಂಬ ಸಿಂಪಲ್, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇಲ್ಲಿ ಒಂದು ಪ್ಯಾನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಪ್ಯಾನ್ ಇಟ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ನಾನು ಕಂಪ್ಲೀಟ್ ತುಪ್ಪದಲ್ಲೇ ಮಾಡ್ತೀನಿ ಅಂದ ಮಾತ್ರಕ್ಕೆ ಗೀ ರೋಸ್ಟ್ ಅಲ್ಲ. ಗೀ ರೋಸ್ಟ್ ಅಂದರೆ ಇನ್ನೂ ಜಾಸ್ತಿ ತುಪ್ಪ ಬೇಕಾಗುತ್ತೆ. ನಾನು ಸ್ವಲ್ಪ ಕಡಿಮೆನೇ ಹಾಕಿ ಮಾಡ್ತಾಯಿದ್ದೀನಿ. ಹಾಗೆ ತುಪ್ಪಕ್ಕೆ 1/4 ಟೀ ಸ್ಪೂನ್ ಸಾಸಿವೆ ಅಷ್ಟೇ ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. 1 kg ಚಿಕನಿಗಾದರೂ ಅಷ್ಟೇ ಹಾಕಬೇಕು. ಒಂದು 5-6 ಕಾಳು ಮೆಂತೆ, 1.5 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಆಮೇಲೆ 1 ಟೀ ಸ್ಪೂನ್ ಕಾಳು ಮೆಣಸು, ಹಾಗೆ 2-2.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ. ಇದಿಷ್ಟನ್ನು ಹಾಕಿ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆದಷ್ಟು ಈ ಮಸಾಲೆ ಎಲ್ಲ ರೋಸ್ಟ್ ಮಾಡ್ಕೊಳ್ಳುವಾಗ ಲೋ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ನಾನು ಆಗಲೇ ಹೇಳ್ದಂಗೆ ಗೀ ರೋಸ್ಟಿಗೂ ಇದೇ ಮಸಾಲೆನೇ ಹಾಕೋದು. ಸ್ವಲ್ಪ ಮಸಾಲೆನ ಮತ್ತೆ ತುಪ್ಪದಲ್ಲಿ ಹುರ್ಕೊಳ್ತೀವಿ ಅಷ್ಟೇ. ಇದನ್ನು ನಾನು ಸೆಮಿ ಗೀ ರೋಸ್ಟ್ ಥರ ಮಾಡ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು 5-6 ಹೆಸರು, ಮತ್ತು ಗೋಡಂಬಿ ಆಪ್ಷನಲ್ಲು. ಬಟ್ ಪರ್ಟಿಕ್ಯುಲರ್ ಗೀ ರೋಸ್ಟೇ ಮಾಡ್ತೀವಿ ಅಂದರೆ ಗೋಡಂಬಿ ಹಾಕ್ಕೋಬೇಕು. ಇದಕ್ಕೇನು ನೆಸಿಟಿ ಇರಲಿಲ್ಲ, ಬಟ್ ನಾನು ಸ್ವಲ್ಪ ಹಾಕಿದೆ. ಹೇಗೂ ಗೋಡಂಬಿ ಇತ್ತು, ಸ್ವಲ್ಪ ಟೇಸ್ಟ್ ಸ್ವಲ್ಪ ರಿಚ್ ಆಗಿರಲಿ ಅಂತಂದ್ಬಿಟ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕೊನೆಗೆ ನಾನು ಒಂದು 8 ಒಣಮೆಣಸಿನ್ಕಾಯಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದು 1 kg ಮಾಡಲಿಕ್ಕೆ ಪರ್ಫೆಕ್ಟಾಗಿರುತ್ತೆ. 8 ಮೆಣಸಿನ್ಕಾಯಿ. ನಾನು ಮಧ್ಯಾಹ್ನ ಕಬಾಬಿಗೆ ಸ್ವಲ್ಪ ತಗೊಂಡಿದ್ದೆ, ಮರ್ತುಬಿಟ್ಟು ಹಾಕಿಬಿಟ್ಟೆ. ಸೊ ಸ್ವಲ್ಪ ಖಾರ ಆಗಿತ್ತು, ಬಟ್ ಟೇಸ್ಟ್ ವೈಸ್ ಚೆನ್ನಾಗೇ ಇತ್ತು. ನೀವು ಕಡಿಮೆ ಮಾಡ್ತೀರಾ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ. ಬಟ್ 1 kgಗೆ ಸೊ ಇದು ಪರ್ಫೆಕ್ಟಾಗಿ ಬರುತ್ತೆ. ಖಾರನೂ ಆಗೋಲ್ಲ, ಹಾಗೆ ಸಪ್ಪೆನೂ ಆಗೋಲ್ಲ. ಸೊ ಇದಿಷ್ಟು ಮಸಾಲನ ನಾನು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ 1 ಬೇ ಲೀಫ್, ಹಾಗೆ 1 ಇಂಚಷ್ಟು ಚಕ್ಕೆ, 4 ಲವಂಗ, ಇದಿಷ್ಟನ್ನು ಸೇರಿಸಿ ನೀರು ಸೇರಿಸಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಮಸಾಲೆ ಹುರಿದಿದ್ದ ಪ್ಯಾನಿಗೆ 1 ಈರುಳ್ಳಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಈರುಳ್ಳಿ ಹಾಕಿ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ, ಅದಾದಮೇಲೆ ತೊಳೆದು ಇಟ್ಕೊಂಡಿರುವಂತಹ ಚಿಕನ್ ಹಾಕಿ ಒಂದು ಸರಿ ಮಿಕ್ಸ್ ಕೊಟ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಎಷ್ಟು ಬೇಕು ಚಿಕನ್ ಮಾಡಲಿಕ್ಕೆ ಅಷ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕಿದರೆ ಬೇಗನೂ ಬೇಯುತ್ತೆ, ಹಾಗೆ ನೀರು ಬಿಟ್ಕೊಳ್ಳುತ್ತಲ್ಲ. ಸೊ ಅದನ್ನೆಲ್ಲ ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮ್ ಮಾಡಿ ನಾನು ಬೇಯಿಸ್ತೀನಿ. ಏನು ಮಾಡಿದ್ಯಾ ಅದು? ಅಜ್ಜಿಗೆ ಜೋಕರ್ ಥರ ಮಾಡಿದ್ಯಾ? ಹಾಗೆಯೇ ಇಲ್ಲಿ ನಮ್ಮ ಅತ್ತೆ ನನಗೆ ಮಟನ್ ಸಾರಿಗೆ ಸ್ವಲ್ಪ ಮಸಾಲೆ ತೆಕ್ಕೊಡ್ತೀನಿ ಅಂತ ಕೂತಿದ್ರು. ಅವ್ರ ಜೊತೆ ನಮ್ಮ ಯದುವೀರ್ ಆಟ ನೋಡಿ ಹೆಂಗಿದೆ ಅಂತ. ಸೊ ಅಜ್ಜಿ ಜೊತೆ ಮೊಮ್ಮಕ್ಕಳು ಒಳ್ಳೆ ಫ್ರೆಂಡ್, ಅಜ್ಜ ಅಂದರೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರಲ್ವ. ಸೊ ಅವ್ರ ಜೊತೆ ಫನ್ನಿಯಾಗಿ ಆಟ ಆಡ್ತಾಯಿದ್ದ. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಸೊ ಈಗ ಚಿಕನ್ ನಾನು ಬೇಯಲಿಕ್ಕೆ ಇಟ್ಟಿದ್ನಲ್ಲ, ಅದು ನೋಡಿ ಈ ರೀತಿ ಕುಕ್ ಆಗಿದೆ. ಆಲ್ಮೋಸ್ಟ್ ಇದು 90% ಆಗಿದೆ. ಈಗ ನಾನು ರುಬ್ಬಿದಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಮಸಾಲೆ ಎಷ್ಟು ರುಬ್ಬಿದೆ ನಾನು ಅಷ್ಟನ್ನು ಹಾಕಿದ್ದೀನಿ, ಎತ್ತಿಡ್ತಾ ಇಲ್ಲ. ಸ್ವಲ್ಪ ಸ್ಪೈಸಿ ಆಗುತ್ತೆ ಮತ್ತು ಸ್ಟ್ರಾಂಗ್ ಆಗುತ್ತೆ ಗ್ರೇವಿ, ಬಟ್ ಸ್ಟಿಲ್ ಓಕೆ, ಚೆನ್ನಾಗಿರುತ್ತೆ. ನೀರು ದೋಸೆ, ಚಪಾತಿ, ರೊಟ್ಟಿ ಏನಕ್ಕಾದರೂ ಇದನ್ನು ತಿನ್ಬೋದು. ಹಾಗೆಯೇ ಜಾರಿಗೆ ಸ್ವಲ್ಪ ನೀರು ಹಾಕಿದ್ದೀನಿ, ಜಾಸ್ತಿ ಬೇಡ ಅಂತಂದ್ಬಿಟ್ಟು. ನೀವು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತೀರಾ ಅನ್ನೋ ಹಂಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಸೆಮಿ ಗ್ರೇವಿ ಥರ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಪೀಸಸ್ಗೂ ಚೆನ್ನಾಗಿ ಮಸಾಲೆ ಹಿಡಿಬೇಕಲ್ಲ, ಹಾಗಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಆಮೇಲೆ ಇದ್ರ ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಲಿ, ಅಂದರೆ ಬೇಯಲಿಕ್ಕೆ ಮಸಾಲೆ ಹತ್ಕೊಳ್ಳಿಕ್ಕೆ ಬಿಡಬೇಕು. ನೋಡಿ, ಒಂದು 5 ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅದು ತುಪ್ಪ ಏನು ಹಾಕಿದೆ ಅದನ್ನೆಲ್ಲ ಬಿಟ್ಟು ಬಂದಿದೆ. ಆ್ಯಂಡ್
ಸಕ್ಕದಾಗಿ ಕೋಟ್ ಆಗಿದೆ ಮಸಾಲೆ ಪೂರ್ತಿ ಚಿಕನ್ ಪೀಸಸ್ಗೆ. ಸೊ ಈಗ ಇದು ರೆಡಿ ಆಗಿದೆ. ನೀವು ಬೇಕಾದ್ರೆ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ಅಂದರೆ ಆ ಗ್ರೇವಿ ಟೇಸ್ಟ್ ನೋಡಿ ಉಪ್ಪು ಏನಾರು ಬೇಕಿದ್ರೆ ಸೇರಿಸ್ಕೋಬೋದು. ಸೊ ಫೈನಲಿ ಇದಕ್ಕೆ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಆಮೇಲೆ ನಿಂಬೆಹಣ್ಣಿನ ಹುಳಿಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಂದು ಒಂದು ನಿಂಬೆಹಣ್ಣಿನ ಹುಳಿಯನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಖಾರ ಸ್ವಲ್ಪ ನಾನು ಜಾಸ್ತಿ ಆಗಿತ್ತು ಅಂತ ಹೇಳಿದ್ನಲ್ಲ, ಹಾಗಾಗ್ಬಿಟ್ಟು. ಸೊ ಇಲ್ಲಿಗೆ ಇದು ರೆಡಿಯಾಗುತ್ತೆ. ನಿಂಬೆಹಣ್ಣು ಹಾಕಿದ್ಮೇಲೆ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಸರ್ವ್ ಮಾಡೋಣ ಅಂತಂದ್ಬಿಟ್ಟು ಎತ್ತಿಟ್ಟಿದ್ದೆ. ಒಂದು 5 ಮಿನಿಟ್ಸ್ ಆದಮೇಲೆ ಅಂದರೆ ಆ ನಿಂಬೆಹಣ್ಣಿನ ಫ್ಲೇವರೆಲ್ಲ ಅಬ್ಸಾರ್ಬ್ ಆದಮೇಲೆ ನಾನು ಇದನ್ನು ಒಂದು ಬೌಲಿಗೆ ಹಾಕಿ ಅದರ ಮೇಲೆ ಗಾರ್ನಿಷಿಂಗಿಗೆ ಅಂತಂದ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ನೀವು ಫಸ್ಟಿಗೆ ಹಾಕೋಬೋದು ಅಥವಾ ಈ ರೀತಿ ಲಾಸ್ಟಿಗೆ ಹಾಕಿಟ್ರೆ ಸರ್ವ್ ಮಾಡುವಾಗ ಚೆನ್ನಾಗಿ ಅನಿಸುತ್ತಲ್ವ. ಸೊ ಹಂಗಾಗ್ಬಿಟ್ಟು ನಾನು ಈ ರೀತಿ ಇದನ್ನ ಗಾರ್ನಿಷಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟೆ. ಸೊ ಅಲ್ಲಿಗೆ ನನ್ನ ಒಂದು ಡಿಶ್ ಪ್ರಿಪೇರ್ ಆಯಿತು. ಆ ಸೈಕಲ್ ಗ್ಯಾಪಲ್ಲೇ ನಮ್ಮ ಲಿಖಿತಿಗೆ ಬ್ಯಾಡ್ಮಿಂಟನ್ ಕ್ಲಾಸಿಗೆ ಬಿಟ್ಟು ಬಂದುಬಿಟ್ಟು ಈಗ 6:30 ಆಗಿದೆ. ಈಗ ಅಡುಗೆ ಅಂದರೆ ಬಿರಿಯಾನಿ ಮಟನ್ ಪಲಾವ್ ಮಾಡೋಣ ಅಂತಂದ್ಬಿಟ್ಟು. ಸೊ ಗೆಸ್ಟ್ ಬರೋ ಹೊತ್ತಿಗೆ ಎಲ್ಲ ರೆಡಿ ಇದ್ದರೆ ಒಂದು ಅರ್ಧ ಗಂಟೆ ಅವ್ರು ಬಂದಾಗ ಕೂತು ಮಾತಾಡ್ಬೋದು. ಅವ್ರು ಬರೋಕ್ಕೆ ಬಂದಾಗೂ ನಾವು ಇನ್ನೂ ಅಡುಗೆ ಮಾಡ್ತಾಯಿದ್ರೆ ಅದು ನನಗೇನೋ ಅಷ್ಟು ಕಂಫರ್ಟಬಲ್ ಆಗೋಲ್ಲ. ಹಾಗಾಗ್ಬಿಟ್ಟು ಹಾಗೆಯೇ ನನಗೆ ಲಾಸ್ಟ್ ಟೈಮ್ ಜ್ಯುವೆಲ್ ರಾಕಿಗೆ ವಿಸಿಟ್ ಮಾಡಿದಾಗ ವಿಡಿಯೋ ನೋಡಿ ಕೆಲವ್ರು ಹೇಳಿದ್ರಿ, ಕಮೆಂಟ್ ಮಾಡಿ ತಿಳಿಸಿದರೆ ಎಲ್ಲಿರುತ್ತೆ ಮುಂಚೆನೇ ಹೇಳಿ ನಮಗೆ, ನಾವು ಕೂಡ ವಿಸಿಟ್ ಮಾಡ್ತೀವಿ ಅಂತ. ಸೊ ಈಗ ಶುಭಮಂಗಳ ಚೌಟ್ರಿನಲ್ಲಿ 23 ಶುಕ್ರವಾರ ಒಂದು ಶಿವಮೊಗ್ಗ ಸಂತೆ ಅಂತ ಒಂದು ಎಕ್ಸಿಬಿಷನ್ ಇದೆ. ಸೊ ಯಾರಿಗೆಲ್ಲ ಇಷ್ಟ ಇದೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ, ಓಕೆನಾ. ಎಸ್ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ